IPLನ ಮೇಲೆ ಮತ್ತೆ ಫಿಕ್ಸಿಂಗ್ನ ಕರಿನೆರಳು ಆವರಿಸಿದೆ. ಯಾಕೆಂದರೆ BCCI ಆಟಗಾರರಿಗೆ, ಕೋಚ್ಗಳಿಗೆ, ಮಾಲೀಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾರು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಸಂಪರ್ಕ ಮಾಡಬೇಡಿ. ಯಾಕಂದರೆ ಚೆನ್ನೈ KKR ತಂಡಗಳನ್ನು ಒಬ್ಬರು ಉದ್ಯಮಿ ಸಂಪರ್ಕ ಮಾಡಿದ್ದಾರೆ ಮ್ಯಾಚನ್ನು ಫಿಕ್ಸ್ ಮಾಡೋದಕ್ಕೆ. ಬುಕ್ಕಿಗಳ ಜೊತೆ ಸಂಪರ್ಕದಲ್ಲಿರುವಂಥ ಉದ್ಯಮಿ IPLನ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ಆಟಗಾರರನ್ನು ಭೇಟಿಯಾಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಿರುವಂಥದ್ದು. ಇದು IPLಗೆ ದೊಡ್ಡ ಕಪ್ಪು ಚುಕ್ಕೆ ಆಗಲಿದೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಕೂಡ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲವನ್ನ ಮಾಹಿತಿಯನ್ನು ಹಂಚಿಕೊಳ್ಳಿ. ಯಾವುದೇ ರೀತಿ ಯಾರನ್ನು ಭೇಟಿಯಾಗೋದಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು BCCI ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ 10 ತಂಡಗಳ ಮಾಲೀಕರು, ಕೋಚ್, ಆಟಗಾರರು, ಸಿಬ್ಬಂದಿಗೆ BCCI ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ IPL ಜಗತ್ತಿನಲ್ಲೇ ಒಂದು ದೊಡ್ಡ ಒಂದು ಇವೆಂಟ್ ರೀತಿ ನಡೆಯುತ್ತೆ. ಇದನ್ನು ಜಗತ್ತೇ ಗಮನಿಸುತ್ತೆ. ಹಾಗಾಗಿ ಒಂದು ಪ್ರೆಸ್ಟೀಜಿಯಸ್ ಆದಂಥ ಈ ಇವೆಂಟ್ನ ಮೇಲೆ ಈ ಫಿಕ್ಸಿಂಗ್ ಅನ್ನುವಂಥ ಕರಿನೆರಳು ಆವರಿಸೋದು ಬೇಡ. ಈ ಹಿಂದೆ ಕೂಡ ಈ ರೀತಿ ಆಗಿ ಚೆನ್ನೈ ತಂಡ 2 ವರ್ಷ ಹೊರಗೆ ಬಿದ್ದಿತ್ತು. ಅಂದರೆ ಈ 2016-17 ಚೆನ್ನೈ ತಂಡ IPLನಲ್ಲಿ ಪಾಲ್ಗೊಂಡಿರಲಿಲ್ಲ, ಅವ್ರನ್ನ ಹೊರ ಹಾಕಲಾಗಿತ್ತು. ಹೈದರಾಬಾದ್ನ ಉದ್ಯಮಿಯೊಬ್ಬರು ಮ್ಯಾಚ್ ಫಿಕ್ಸಿಂಗ್ಗೆ ಯತ್ನಿಸ್ತಾ ಇದ್ದು ಬುಕ್ಕಿಗಳ ಜೊತೆಗೆ ಆತನಿಗೆ ಸಂಪರ್ಕ ಇದೆ. ಹಾಗಾಗಿ ಇವರು IPLನ ತಂಡಗಳ ಮಾಲೀಕರು, ಆಟಗಾರರು, ಕೋಚ್ಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು 2013ರಲ್ಲಿ ಫಿಕ್ಸಿಂಗ್ ಪ್ರಕರಣ ಆಗಿತ್ತು. 2016-17 ಆವೃತ್ತಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳೇ ನಿಷೇಧಕ್ಕೆ ಒಳಗಾಗಿರುವಂಥದ್ದು ಗೊತ್ತಿರೋ ವಿಚಾರ. ಹಾಗಾಗಿ ಇದರ ನಡುವೆ ಒಂದು 6-7 ವರ್ಷ, 8 ವರ್ಷ ಯಾವುದೇ ರೀತಿಯ ಫಿಕ್ಸಿಂಗ್ನ ಟೆನ್ಷನ್ IPLಗೆ ಆಗಿರಲಿಲ್ಲ. ಆದರೆ ಈಗ ಮತ್ತೆ ಹೈದರಾಬಾದ್ನ ಉದ್ಯಮಿಯೊಬ್ಬರು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ BCCIಗೆ ತಿಳಿದು ಬಂದಿದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಆಟಗಾರರು, ಕೋಚ್ಗಳು, ಮಾಲೀಕರು ಇಲ್ಲಿ ಯಾರ ಸಂಪರ್ಕಕ್ಕೂ ಒಳಗಾಗಬಾರದು ಅನ್ನುವಂಥ ಕಟ್ಟುನಿಟ್ಟಿನ ಮಾಹಿತಿಯನ್ನು, ಸೂಚನೆಯನ್ನು ನೀಡಿದೆ BCCI.